ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸ್ವಾತಂತ್ರ್ಯ ಬಂದದ್ದು ಸುಲಭವಾಗಿ ಅಲ್ಲ, ಅದನ್ನು ಕಾಪಾಡುತ್ತಿರುವುದು ಸುಲಭವಲ್ಲ. ನಮ್ಮ ಸೇನೆ, ನೌಕಾಪಡೆ, ವಾಯುಪಡೆಯ ಎಲ್ಲ ವೀರ ಯೋಧರಿಗೆ ಈ 80ನೇ ಸ್ವಾತಂತ್ರ್ಯ ದಿನದಂದು ಸಲಾಂ, ಜೈ ಹಿಂದ್. ಭಾರತದ ಅತ್ಯಂತ ಮಹತ್ವಾಕಾಂಕ್ಷೆಯ ರಕ್ಷಣಾ ಯೋಜನೆಗಳಲ್ಲಿ ಒಂದಾದ AMCA ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಈಗ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಭಾರತದ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಸಂಸ್ಥೆ ಮತ್ತು ಜಗತ್ತಿನ ಪ್ರಮುಖ ಇಂಜಿನ್ ತಯಾರಿಕಾ ಸಂಸ್ಥೆಗಳಲ್ಲಿ ಒಂದಾದ ರೋಲ್ಸ್ ರಾಯ್ಸ್ ಕಂಪನಿ ಇದೀಗ ಭಾರತದಲ್ಲೇ ಸ್ವದೇಶಿ ಯುದ್ಧ ವಿಮಾನಗಳ ಇಂಜಿನ್ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಕಾರ್ಯತಂತ್ರದ ಸಹಭಾಗಿತ್ವಕ್ಕೆ ಮುಂದಾಗಿವೆ. ಇದು ಕೇವಲ ಎರಡು ಕಂಪನಿಗಳ ನಡುವಿನ ಒಪ್ಪಂದದ ವಿಷಯವಲ್ಲ, ಭಾರತದ ಮುಂದಿನ ತಲೆಮಾರಿನ ಯುದ್ಧ ವಿಮಾನಗಳಿಗೆ ಬೇಕಾಗಿರುವ ಅತ್ಯಂತ ನಿರ್ಣಾಯಕ ತಂತ್ರಜ್ಞಾನವಾದ ಏರೋ ಇಂಜಿನ್ ಕ್ಷೇತ್ರದಲ್ಲಿ ದೇಶದ ಸ್ವಾವಲಂಬನೆಯನ್ನು ಹೆಚ್ಚಿಸುವ ಪ್ರಯತ್ನವಾಗಿದೆ. ಹಾಗಾದರೆ ಈ ಸಹಭಾಗಿತ್ವದಲ್ಲಿ ನಿಜವಾಗಿ ಏನು ನಡೆಯಲಿದೆ? ಸರಳವಾಗಿ ಹೇಳುವುದಾದರೆ, ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ರೋಲ್ಸ್ ರಾಯ್ಸ್ ಸಂಸ್ಥೆ ಭಾರತದ AMCA ಕಾರ್ಯಕ್ರಮಕ್ಕಾಗಿ ಸ್ವದೇಶಿ ಕಂಬ್ಯಾಟ್ ಇಂಜಿನ್ಸ್ ಗಳನ್ನು ವಿನ್ಯಾಸಗೊಳಿಸುವುದು, ಅಭಿವೃದ್ಧಿಪಡಿಸುವುದು, ತಯಾರಿಸುವುದು ಮತ್ತು ಅದರ ಪೂರೈಕೆಗೆ ಅಗತ್ಯವಾದ ಸಾಮರ್ಥ್ಯಗಳನ್ನು ಭಾರತದಲ್ಲೇ ನಿರ್ಮಿಸುವ ಸಾಧ್ಯತೆಯನ್ನು ಅನ್ವೇಷಿಸಲಿವೆ. ಇದರ ಪ್ರಮುಖ ಉದ್ದೇಶವೇನೆಂದರೆ, ಯುದ್ಧ ವಿಮಾನಗಳ ಇಂಜಿನ್ನ ಅತ್ಯಂತ ಮುಖ್ಯ ತಂತ್ರಜ್ಞಾನಗಳಿಗಾಗಿ ಭಾರತವು ಸಂಪೂರ್ಣವಾಗಿ ವಿದೇಶಿ ಮೂಲಗಳ ಮೇಲೆ ಅವಲಂಬಿತವಾಗಿರಬೇಕಾದ ಪರಿಸ್ಥಿತಿಯನ್ನು ಕ್ರಮೇಣ ಕಡಿಮೆ ಮಾಡುವುದು. ಈ ಸಹಭಾಗಿತ್ವದ ಭಾಗವಾಗಿ ಭಾರತದಲ್ಲಿ ವಿಶೇಷವಾದ ಏರೋಸ್ಪೇಸ್ ಗ್ಯಾಸ್ ಟರ್ಬೈನ್ ಕಾಂಪ್ಲೆಕ್ಸ್ ಸ್ಥಾಪಿಸುವ ಸಾಧ್ಯತೆಯನ್ನು ಎರಡೂ ಸಂಸ್ಥೆಗಳು ಪರಿಶೀಲಿಸಲಿವೆ. ಈ ಸಂಕೀರ್ಣವು ಕೇವಲ ಇಂಜಿನ್ ತಯಾರಿಕಾ ಕ್ಷೇತ್ರದ ಘಟಕವಾಗಿರದೆ ಪವರ್ ಮತ್ತು ಪ್ರಪೋಲ್ಷನ್ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಮರ್ಥ್ಯವನ್ನು ಬೆಳೆಸುವ ಕೇಂದ್ರವಾಗಿ ಕಾರ್ಯನಿರ್ವಹಿಸುವ ಉದ್ದೇಶ ಹೊಂದಿದೆ. ಅಂದರೆ ಇಂಜಿನ್ ನ ವಿನ್ಯಾಸದಿಂದ ಆರಂಭಿಸಿ ಅದರ ಅಭಿವೃದ್ಧಿ, ತಯಾರಿಕೆ, ಪರೀಕ್ಷೆ, ಉತ್ಪಾದನೆ ಮತ್ತು ದೀರ್ಘಕಾಲೀನ ನಿರ್ವಹಣೆಯವರೆಗೆ ಅಗತ್ಯವಿರುವ ಸಾಮರ್ಥ್ಯಗಳನ್ನು ಭಾರತದಲ್ಲೇ ನಿರ್ಮಿಸುವ ಗುರಿ ಇದಾಗಿದೆ. ಇಲ್ಲಿ ರೋಲ್ಸ್ ರಾಯ್ಸ್ ಸಂಸ್ಥೆಯ ಅನುಭವ ಬಹಳ ಮಹತ್ವದ್ದಾಗಿದೆ. ಸುಮಾರು 1 ಶತಮಾನಕ್ಕೂ ಹೆಚ್ಚು ಕಾಲದಿಂದ ರೋಲ್ಸ್ ರಾಯ್ಸ್ ಅತ್ಯಾಧುನಿಕ ಇಂಜಿನ್ ಮತ್ತು ಪ್ರೊಪಲ್ಷನ್ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ವಿಶೇಷವಾಗಿ ಅತ್ಯಂತ ಸಂಕೀರ್ಣವಾದ ವಿಮಾನದ ಇಂಜಿನ್ಗಳ ವಿನ್ಯಾಸ, ಅಭಿವೃದ್ಧಿ ಮತ್ತು ಕಾರ್ಯಕ್ಷಮತೆಯ ಕ್ಷೇತ್ರದಲ್ಲಿ ಈ ಸಂಸ್ಥೆಗೆ ದೀರ್ಘಕಾಲದ ಅನುಭವವಿದೆ. ಇನ್ನೊಂದೆಡೆ ರಿಲಯನ್ಸ್ ಇಂಡಸ್ಟ್ರೀಸ್ ಭಾರತದಲ್ಲಿ ದೊಡ್ಡ ಪ್ರಮಾಣದ ಕೈಗಾರಿಕಾ ಮೂಲಸೌಕರ್ಯ, ತಂತ್ರಜ್ಞಾನ, ಉತ್ಪಾದನಾ ಸಾಮರ್ಥ್ಯ ಮತ್ತು ಯೋಜನೆಗಳನ್ನು ದೊಡ್ಡ ಮಟ್ಟದಲ್ಲಿ ಕಾರ್ಯಗತಗೊಳಿಸುವ ಅನುಭವವನ್ನು ಹೊಂದಿದೆ. ಹೀಗಾಗಿ ಈ ಎರಡೂ ಸಂಸ್ಥೆಗಳ ಸಾಮರ್ಥ್ಯಗಳನ್ನು ಒಟ್ಟಿಗೆ ತರಲು ಸಾಧ್ಯವಾದರೆ ಭಾರತದಲ್ಲಿ ಅತ್ಯಾಧುನಿಕ ಏರೋ ಇಂಜಿನ್ ಇಕೋಸಿಸ್ಟಮ್ ನಿರ್ಮಾಣಕ್ಕೆ ಇದು ನೆರವಾಗಬಹುದು. ರಿಲಯನ್ಸ್ ಇಂಡಸ್ಟ್ರೀಸ್ ನ ಕಾರ್ಯನಿರ್ವಾಹಕ ನಿರ್ದೇಶಕ ಅನಂತ್ ಅಂಬಾನಿ ಅವರು ಈ ಸಹಭಾಗಿತ್ವದ ಕುರಿತು ಮಾತನಾಡುತ್ತಾ, ಭಾರತದ ಸ್ಟ್ರಾಟಜಿಕ್ ಆಟೋನಮಿಗೆ ಅತ್ಯಂತ ನಿರ್ಣಾಯಕ ತಂತ್ರಜ್ಞಾನಗಳಲ್ಲಿ ಸ್ವದೇಶಿ ಸಾಮರ್ಥ್ಯ ಅಗತ್ಯ ಎಂದು ಹೇಳಿದ್ದಾರೆ. ರೋಲ್ಸ್ ರಾಯ್ಸ್ ನ ಅತ್ಯಾಧುನಿಕ ಪ್ರೊಪಲ್ಷನ್ ಟೆಕ್ನಾಲಜಿ ಪರಿಣಿತಿಯನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ನ ತಂತ್ರಜ್ಞಾನ, ಉತ್ಪಾದನಾ ಸಾಮರ್ಥ್ಯ, ದೊಡ್ಡ ಪ್ರಮಾಣದ ಕೈಗಾರಿಕಾ ವ್ಯವಸ್ಥೆ ಮತ್ತು ಕಾರ್ಯಗತಗೊಳಿಸುವ ಸಾಮರ್ಥ್ಯದೊಂದಿಗೆ ಒಟ್ಟುಗೂಡಿಸುವ ಉದ್ದೇಶವಿದೆ ಎಂದು ಅವರು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಭಾರತವು ಅತ್ಯಾಧುನಿಕ ಏರೋ ಇಂಜಿನ್ ಟೆಕ್ನಾಲಜಿ ಕ್ಷೇತ್ರದಲ್ಲಿಯೂ ಸ್ವಾವಲಂಬಿಯಾಗಬೇಕು ಮತ್ತು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸುವ ಸಾಮರ್ಥ್ಯವನ್ನು ಬೆಳೆಸಬೇಕು ಎಂಬುದು ಈ ಪ್ರಯತ್ನದ ಪ್ರಮುಖ ಗುರಿಯಾಗಿದೆ. ಇದೇ ಸಂದರ್ಭದಲ್ಲಿ ರೋಲ್ಸ್ ರಾಯ್ಸ್ ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಟೂಫಾನ್ ಎರ್ಜಿನ್ ಬೆಲ್ಜಿಕ್ ಅವರು ಕೂಡ ಈ ಸಹಭಾಗಿತ್ವವನ್ನು ಮಹತ್ವದ ಹೆಜ್ಜೆ ಎಂದು ವಿವರಿಸಿದ್ದಾರೆ. ರೋಲ್ಸ್ ರಾಯ್ಸ್ ಹೊಂದಿರುವ ದೀರ್ಘಕಾಲದ ಇಂಜಿನಿಯರಿಂಗ್ ಅನುಭವ ಮತ್ತು ಇಂಜಿನ್ ತಂತ್ರಜ್ಞಾನದ ಪರಿಣಿತಿಯನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ನ ಭಾರತೀಯ ಕೈಗಾರಿಕೆ ಸಾಮರ್ಥ್ಯದೊಂದಿಗೆ ಸಂಯೋಜಿಸುವುದರಿಂದ ಭಾರತದಲ್ಲಿ ಬಲಿಷ್ಠ ಮತ್ತು ಸ್ವಾವಲಂಬಿ ಏರೋಸ್ಪೇಸ್ ಇಕೋಸಿಸ್ಟಮ್ ನಿರ್ಮಿಸಲು ನೆರವಾಗಬಹುದು ಎಂದು ಅವರು ಹೇಳಿದ್ದಾರೆ.
ಹೇಳುತ್ತಾರೆ. ಆದರೆ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲೇಬೇಕು. ಇದು ಈಗಲೇ AMCAಗೆ ಸಿದ್ಧವಾದ ಹೊಸ ಇಂಜಿನ್ ತಯಾರಾಗಿದೆ ಎಂಬ ಅರ್ಥವಲ್ಲ. ಇದು ಸ್ಟ್ರಾಟಜಿಕ್ ಇಂಟೆಂಟ್ ಟು ಪಾರ್ಟ್ನರ್, ಅಂದರೆ ಎರಡು ಸಂಸ್ಥೆಗಳು ಒಟ್ಟಾಗಿ ಕೆಲಸ ಮಾಡುವ ಉದ್ದೇಶವನ್ನು ಘೋಷಿಸಿರುವ ಹಂತವಾಗಿದೆ. ಮುಂದಿನ ಹಂತಗಳಲ್ಲಿ ತಂತ್ರಜ್ಞಾನ, ವಿನ್ಯಾಸ, ಅಭಿವೃದ್ಧಿಯ ಹೂಡಿಕೆ, ಉತ್ಪಾದನಾ ವ್ಯವಸ್ಥೆ ಮತ್ತು ಸರ್ಕಾರದ ಅಗತ್ಯ ಅನುಮೋದನೆಗಳಂತಹ ಹಲವು ಅಂಶಗಳು ನಿರ್ಧಾರವಾಗಬೇಕಿದೆ. AMCA ಯೋಜನೆಯ ದೃಷ್ಟಿಯಿಂದ ಇಂಜಿನ್ ಅತ್ಯಂತ ನಿರ್ಣಾಯಕ ಅಂಶವಾಗಿದೆ. ಒಂದು ಅತ್ಯಾಧುನಿಕ ಯುದ್ಧ ವಿಮಾನಕ್ಕೆ ಉತ್ತಮ ವಿನ್ಯಾಸ ಮಾತ್ರ ಸಾಕಾಗುವುದಿಲ್ಲ. ಅದಕ್ಕೆ ಹೆಚ್ಚಿನ ಥ್ರಸ್ಟ್, ಕಡಿಮೆ ತೂಕ, ಉತ್ತಮ ಇಂಧನ ದಕ್ಷತೆ, ಹೆಚ್ಚಿನ ವಿಶ್ವಾಸಾರ್ಹತೆ ಮತ್ತು ಕಠಿಣ ಪರಿಸ್ಥಿತಿಗಳಲ್ಲಿಯೂ ಕಾರ್ಯನಿರ್ವಹಿಸುವ ಸಾಮರ್ಥ್ಯವಿರುವ ಇಂಜಿನ್ ಅಗತ್ಯ. ವಿಶೇಷವಾಗಿ 5ನೇ ತಲೆಮಾರಿನ ಫೈಟರ್ ಏರ್ಕ್ರಾಫ್ಟ್ ಗಳಿಗೆ ಅಗತ್ಯವಿರುವ ಕಾರ್ಯಕ್ಷಮತೆಯನ್ನು ಸಾಧಿಸಲು ಅದರ ಇಂಜಿನ್ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತದ AMCA ಯೋಜನೆಯಲ್ಲಿಯೂ ಇದೇ ಕಾರಣಕ್ಕೆ ಇಂಜಿನ್ಗಳ ಅಭಿವೃದ್ಧಿ ಬಹಳ ದೊಡ್ಡ ಸವಾಲಾಗಿದೆ. ಭಾರತವು ಹಿಂದೆ ವಿವಿಧ ಯುದ್ಧ ವಿಮಾನಗಳಿಗೆ ಇಂಜಿನ್ ತಂತ್ರಜ್ಞಾನವನ್ನು ವಿದೇಶಿ ಸಂಸ್ಥೆಗಳಿಂದ ಪಡೆಯಬೇಕಾಗಿತ್ತು. ಆದರೆ ಮುಂದಿನ ಪೀಳಿಗೆಯ ಯುದ್ಧ ವಿಮಾನಗಳಿಗಾಗಿ ಸ್ವದೇಶಿ ಇಂಜಿನ್ ಸಾಮರ್ಥ್ಯವನ್ನು ನಿರ್ಮಿಸುವುದು ಭಾರತದ ದೀರ್ಘಕಾಲೀನ ರಕ್ಷಣಾ ಸ್ವಾವಲಂಬನೆಗೆ ಅತ್ಯಂತ ಮಹತ್ವದ್ದಾಗಿದೆ. ಈ ಹೊಸ ಸಹಭಾಗಿತ್ವದ ಮತ್ತೊಂದು ಪ್ರಮುಖ ಅಂಶವೆಂದರೆ ಎಂಡ್ ಟು ಎಂಡ್ ಕೇಪಬಿಲಿಟಿ ನಿರ್ಮಿಸುವ ಗುರಿ. ಅಂದರೆ ಕೇವಲ ಇಂಜಿನ್ಗಳನ್ನು ಜೋಡಿಸುವುದು ಅಥವಾ ವಿದೇಶದಿಂದ ಬಂದ ಭಾಗಗಳನ್ನು ಭಾರತದಲ್ಲಿ ತಯಾರಿಸುವುದಷ್ಟೇ ಅಲ್ಲ, ವಿನ್ಯಾಸ, ಅಭಿವೃದ್ಧಿ, ಉತ್ಪಾದನೆ, ಪರೀಕ್ಷೆ, ತಯಾರಿಕೆ ಮತ್ತು ಥ್ರೂ ಲೈಫ್ ಸಪೋರ್ಟ್ ವರೆಗೆ ಸಂಪೂರ್ಣ ಸಾಮರ್ಥ್ಯವನ್ನು ಭಾರತದಲ್ಲೇ ನಿರ್ಮಿಸುವ ಗುರಿ ಹೊಂದಲಾಗಿದೆ. ಇದರಿಂದ ಭವಿಷ್ಯದಲ್ಲಿ ಕೇವಲ AMCA ಮಾತ್ರವಲ್ಲದೆ ಭಾರತ ಅಭಿವೃದ್ಧಿಪಡಿಸುವ ಇತರ ಯುದ್ಧ ವಿಮಾನಗಳು ಮತ್ತು ವಿಮಾನಯಾನ ಯೋಜನೆಗಳಿಗೂ ಪ್ರಯೋಜನವಾಗುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಈ ಸಾಮರ್ಥ್ಯವನ್ನು ಡಿಫೆನ್ಸ್ ಏರೋಸ್ಪೇಸ್ ಕ್ಷೇತ್ರದ ಹೊರತಾಗಿ ಸಿವಿಲ್ ಏರೋಸ್ಪೇಸ್, ಹೊಸ ರೀತಿಯ ಪವರ್ ಸಿಸ್ಟಮ್ಸ್ ಮತ್ತು ಇತರ ಪ್ರೊಪಲ್ಷನ್ ಟೆಕ್ನಾಲಜಿ ಕ್ಷೇತ್ರಗಳಲ್ಲಿಯೂ ಬಳಸಿಕೊಳ್ಳುವ ಅವಕಾಶಗಳನ್ನು ಪರಿಶೀಲಿಸಲಾಗುತ್ತದೆ. ಹೀಗಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ರೋಲ್ಸ್ ರಾಯ್ಸ್ ಸಂಸ್ಥೆ ನಡುವಿನ ಈ ಸಹಭಾಗಿತ್ವವನ್ನು ಕೇವಲ ಒಂದು ಇಂಜಿನ್ ಯೋಜನೆಯಾಗಿ ನೋಡಬಾರದು. ಇದು ಭಾರತದಲ್ಲಿ ಅತ್ಯಾಧುನಿಕ ಏರೋಸ್ಪೇಸ್ ಪ್ರೊಪಲ್ಷನ್ ಇಕೋಸಿಸ್ಟಮ್ ನಿರ್ಮಿಸುವ ದೀರ್ಘಕಾಲೀನ ಪ್ರಯತ್ನವಾಗಬಹುದು. ಭಾರತದ ಆತ್ಮನಿರ್ಭರ ಭಾರತ ಮತ್ತು ಅಭಿವೃದ್ಧಿ ಹೊಂದಿದ ಭಾರತದ ಗುರಿಗೆ ಅನುಗುಣವಾಗಿ ಅತ್ಯಂತ ಸೂಕ್ಷ್ಮ ಹಾಗೂ ನಿರ್ಣಾಯಕ ತಂತ್ರಜ್ಞಾನಗಳನ್ನು ದೇಶದಲ್ಲೇ ಅಭಿವೃದ್ಧಿಪಡಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಇದರ ಹಿಂದಿರುವ ಪ್ರಮುಖ ಉದ್ದೇಶವಾಗಿದೆ. ಮುಂದಿನ ದಿನಗಳಲ್ಲಿ ಈ ಯೋಜನೆ ಯಾವ ರೀತಿಯಲ್ಲಿ ರೂಪ ಪಡೆಯುತ್ತದೆ, ಇಂಜಿನ್ ಅಭಿವೃದ್ಧಿಯಲ್ಲಿ ಯಾವ ತಂತ್ರಜ್ಞಾನಗಳನ್ನು ಬಳಸಲಾಗುತ್ತದೆ, ಭಾರತದಲ್ಲಿ ಎಷ್ಟು ಪ್ರಮಾಣದ ವಿನ್ಯಾಸ ಮತ್ತು ಉತ್ಪಾದನಾ ಸಾಮರ್ಥ್ಯ ನಿರ್ಮಾಣವಾಗುತ್ತದೆ ಮತ್ತು ಇದು AMCA ಕಾರ್ಯಕ್ರಮದೊಂದಿಗೆ ಯಾವ ಹಂತದಲ್ಲಿ ಸಂಪರ್ಕಗೊಳ್ಳುತ್ತದೆ ಎಂಬುದು ಅತ್ಯಂತ ಕುತೂಹಲಕಾರಿ ವಿಷಯವಾಗಲಿದೆ. AMCA ಯುದ್ಧ ವಿಮಾನಕ್ಕೆ ಬೇಕಾಗಿರುವ ಸ್ವದೇಶಿ ಇಂಜಿನ್ ಸಾಮರ್ಥ್ಯದತ್ತ ಭಾರತ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ರೋಲ್ಸ್ ರಾಯ್ಸ್ ನ ದೀರ್ಘಕಾಲದ ಇಂಜಿನ್ ಪರಿಣಿತಿ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ನ ಭಾರತೀಯ ಕೈಗಾರಿಕಾ ಸಾಮರ್ಥ್ಯ ಒಂದಾಗಿ ಬಂದರೆ ಭಾರತದ ಅಡ್ವಾನ್ಸ್ಡ್ ಪ್ರೊಪಲ್ಷನ್ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯ ಆರಂಭವಾಗುವ ಸಾಧ್ಯತೆ ಇದೆ. ಇದು ಯಶಸ್ವಿಯಾದರೆ ಭವಿಷ್ಯದಲ್ಲಿ ಯುದ್ಧ ವಿಮಾನಗಳು ನಿರ್ಮಾತ್ರವಲ್ಲದೆ ಅದರ ಅತ್ಯಂತ ನಿರ್ಣಾಯಕ ಭಾಗವಾದ ಇಂಜಿನ್ ಅನ್ನು ಭಾರತ ತನ್ನದೇ ಸಾಮರ್ಥ್ಯದಿಂದ ಅಭಿವೃದ್ಧಿಪಡಿಸುವ ದಾರಿಯಲ್ಲಿ ಸಾಗಬಹುದು. ಇದೇ ಭಾರತದ ನಿಜವಾದ ಸ್ಟ್ರಾಟಜಿಕ್ ಆಟೋನಮಿಗೆ ಬಹಳ ದೊಡ್ಡ ಹೆಜ್ಜೆಯಾಗಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.